ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬಯಲಿಗೆ ಬಂದಿದೆ. ಮುಸ್ಲಿಂ ಯುವಕನನ್ನ ನಂಬಿ ಹಿಂದೂ ಯುವತಿ ಬದುಕು ಬೀದಿ ಪಾಲಾಗಿದೆ. ಹಿಂದೂ ಯುವತಿ ಕೈಗೆ ಮಗು ಕೊಟ್ಟ ಮುಸ್ಲಿಂ ಯುವಕ ಪರಾರಿಯಾಗಿದ್ದಾನೆ. ಬಿಟಿಎಂ ಲೇಔಟ್ ನಿವಾಸಿ ಸೈಯದ್ ಇಮ್ತಿಯಾಸ್ ಕೋಲ್ಕತ್ತಾ ಮೂಲದ ಹಿಂದೂ ಯುವತಿಗೆ ಗಾಳ ಹಾಕಿ ಮದುವೆಯಾಗೋದಕ್ಕೆ ಮತಾಂತರ ಮಾಡಿದ್ದ. ಈ ಹಿಂದೆ ಅವಳಿ ಮಕ್ಕಳನ್ನ ಅಬಾರ್ಷನ್ ಮಾಡಿಸಿದ್ದ ಸೈಯದ್ ನಂತರ ಮತ್ತೊಂದು ಹೆಣ್ಣು ಮಗುವಿಗೆ ಸೃಷ್ಟಿ ತ್ರಿಪಾಠಿ ಜನ್ಮ ನೀಡಿದ್ದಾಳೆ. ಕೆಲ ದಿನಗಳ ಹಿಂದೆ ಮಗು ಹಾಗೂ ತಾಯಿಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಮಗು ಹಿಡ್ಕೊಂಡು ನ್ಯಾಯಕ್ಕಾಗಿ ಸೃಷ್ಟಿ ತ್ರಿಪಾಠಿ ಅಲೆದಾಡ್ತಿದ್ದು ಗಂಡ ಬೇಕು ಅಂತ ವಕೀಲರ ಮೊರೆ ಹೋಗಿದ್ದಾಳೆ. ಇತ್ತ ಸೈಯದ್ ವಿರುದ್ಧ ವಿಡಿಯೋ ಮಾಡಿದ್ದಕ್ಕೆ ವಕೀಲ ಹುಸೇನ್ಗೆ ಬೆದರಿಕೆ ಹಾಕಿದ್ದಾನೆ. ಬೆದರಿಕೆ ಕರೆ ಬಂದ ಹಿನ್ನೆಲೆ ಪೊಲೀಸ್ ಠಾಣೆಗೆ ವಕೀಲರು ದೂರು ನೀಡಿದ್ದಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗೆ ಬಲೆ ಬೀಸಿದ್ದಾರೆ. ಅನ್ಯ ಧರ್ಮೀಯ ಯುವಕನನ್ನ ಪ್ರೀತಿಸಿ ಯುವತಿ ಪರಾರಿಯಾಗಿದ್ದು ಮಗಳಿಗಾಗಿ ಪೋಷಕರು ವಿಜಯಪುರ ಮಹಿಳಾ ಠಾಣೆಯ ಮುಂದೆ ಕಣ್ಣೀರು ಹಾಕಿದ್ದಾರೆ. ಮೊಹಮ್ಮದ್ ಸಲೀಂ ಸುತಾರ್ ಎಂಬ ಯುವಕನನ್ನ ಪ್ರೀತಿಸಿದ್ದ ಹುಡುಗಿ ಆತನೊಂದಿಗೆ ಪರಾರಿಯಾಗಿದ್ಲು. ಈ ಹಿನ್ನೆಲೆ ಮಗಳು ಕಾಣೆಯಾಗಿದ್ದಾಳೆ ಅಂತ ಫೆಬ್ರವರಿ 2ರಂದು ಯುವತಿಯ ಪೋಷಕರು ವಿಜಯನಗರ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಇದೀಗ ಅದೇ ಠಾಣೆಗೆ ಸ್ವಯಂ ಪ್ರೇರಿತವಾಗಿ ಪ್ರಿಯಕರನೊಂದಿಗೆ ಬಂದ ಯುವತಿ ತಾನು ಮದುವೆಯಾಗಿರೋದಾಗಿ ತಿಳಿಸಿದ್ದಾಳೆ. ಈ ವೇಳೆ ಠಾಣೆಗೆ ಬಂದ ತಂದೆ ತಾಯಿ ಮನೆಗೆ ವಾಪಸ್ ಬರುವಂತೆ ಮಗಳಲ್ಲಿ ಅಂಗಲಾಚಿದ್ದಾರೆ. ಆದ್ರೆ ಯುವತಿ ಮಾತ್ರ ಹೆತ್ತವರ ಕಣ್ಣೀರಿಗೂ ಕರಗದೆ ಗಂಡನ ಜೊತೆಗೆ ಹೋಗ್ತೀನಿ, ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿದ್ದಾಳೆ. ಯುವತಿಯು ಪ್ರಾಪ್ತ ವಯಸ್ಸಿನವಳಾಗಿದ್ರಿಂದ ಪೊಲೀಸರು ಆಕೆಯನ್ನ ಪತಿಯ ಜೊತೆಗೆ ಕಳಿಸಿಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಅಕ್ರಮ ಅದಿರು ಸಾಗಾಟ ಪ್ರಕರಣ ಬಯಲಾಗಿದೆ. ಸಂಡೂರಿನ ಕೇಂದ್ರ ಸರ್ಕಾರದ ಎನ್ಎಂಡಿಎಸ್ ಮೈನಿಂಗ್ ಕಂಪನಿಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಆಂಧ್ರದ ಖಾಸಗಿ ಕಾರ್ಖಾನೆಗೆ ಸರ್ಕಾರದ ಮೈನಿಂಗ್ ಕಂಪನಿ 1,000 ಟನ್ ಅಕ್ರಮವಾಗಿ ಅದಿರು ಸಾಗಾಟ ಮಾಡಿದೆ. ಜನವರಿ 16ರಂದು 20 ಟನ್ ಅದಿರು ಅಕ್ರಮ ಸಾಗಣೆ ಮಾಡಿದ್ದು ಆಂಧ್ರದ ಸ್ಪಾಂಜ್ ಐರನ್ ಕಂಪನಿಗೆ ಅಕ್ರಮ ಅದಿರು ಸಾಗಾಟ ಮಾಡಲಾಗಿದೆ. ಅದಿರು ಸಾಗಣೆ ವೇಳೆ ಚಾಲಕ ತಿಪ್ಪೇಸ್ವಾಮಿ ಸಿಕ್ಕಿಬಿದ್ದಿದ್ದು ಇದೀಗ ಪ್ರಕರಣ ಸಂಬಂಧ 5ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಕರಣ ಬಯಲಾಗ್ತಾ ಇದ್ದಂತೆ ಬಿಜೆಪಿ ವಿರುದ್ಧ ಶಾಸಕ ಭರತ್ ರೆಡ್ಡಿ ಕಿಡಿಕಾರಿದ್ದಾರೆ. ಯಾರು ಅಕ್ರಮ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ನಾಯಕರಿಗೆ ಗೊತ್ತು. ಕೇಂದ್ರ ಸರ್ಕಾರದ ಸಂಸ್ಥೆ ಬಗ್ಗೆ ಯಾರು ಮಾತಾಡಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ರಾಜಕಾರಣ ಅಲ್ಲ, ಅದು ಟೋಟಲ್ಲು ಸೆಂಟ್ರಲ್ ಗೌರ್ಮೆಂಟು ಅಂಡರೇ ಬರೋದು. ಅದೇ ಏನನ್ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರೋಂಥ ಸಂಸ್ಥೆ ಏನನ್ನ ಆ ರೀತಿಯಲ್ಲಿ ಏನೇನು ನಡೆದಿದ್ರೆ ಇಷ್ಟೊತ್ತಿಗೆ ಪ್ರತಿ ಮೀಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟು ಸಂಸ್ಥೆಯ ಕಂಪ್ನಿ ಈ ಥರ ಮಾಡ್ತು ಆ ಥರ ಮಾಡ್ತು, ಇಷ್ಟು ಕೋಟಿ ಹಗರಣ ಅಷ್ಟು ಕೋಟಿ ಹಗರಣ ಅಂತೇಳಿ ಹಾಕ್ತು. NMDC ಯಾವಾಗ ಸೆಂಟ್ರಲ್ ಗೌರ್ಮೆಂಟು ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಯಾರೂ ಮಾತಾಡ್ತಾ ಇಲ್ಲ. ಯಾಕಂದರೆ ಅದು BJP ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ BJPದಿದೆ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಏನನ್ನ ಮಾತಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ಒಬ್ಬ BJP ಶಾಸಕರಾಗಿರ್ಬೋದು, MP ಆಗಿರ್ಬೋದು, BJP ನಾಯಕರ. ಬೀದರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಕನಸಿನ ಯೋಜನೆ ಹಳ್ಳ ಹಿಡಿದಿದೆ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿನ ಭ್ರಷ್ಟಾಚಾರ ಬಯಲಾಗಿದೆ. 687 ಮನೆಗಳಲ್ಲಿ ನಲ್ಲಿ ಸಂಪರ್ಕ ಕಲ್ಪಿಸಿದ್ರು. ಹನಿ ನೀರಿಗೂ ಹಾಹಾಕಾರ ಎದ್ದಿದೆ. ಹುಮ್ನಾಬಾದ್ನ ಹುಣಸೇಗೇರ ಗ್ರಾಮದಲ್ಲಿ 1,53 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೆಜೆಎಂ ಕಾಮಗಾರಿಗೆ ಅನುದಾನ ಮಂಜೂರಾಗಿತ್ತು. ಪೈಪ್ಲೈನ್, ಕಾಂಕ್ರೀಟ್ ಕಂಬ, ನಲ್ಲಿ, ವಾಟರ್ ಮೀಟರ್ ಅಳವಡಿಸಿದ್ದಾರೆ. ಆದರೆ ಇವೆಲ್ಲವೂ ಕೆಟ್ಟು ಹೋಗಿ ಅಲ್ಲಲ್ಲಿ ಕೇವಲ ನಲ್ಲಿಗಳು ಮಾತ್ರ ನಿಂತಿದೆ. ನಲ್ಲಿ ನೀರು ಇಲ್ಲದೆ ಜನರು ಬಾವಿ, ಕೆರೆ, ಬೋರ್ವೆಲ್ ಮೊರೆ ಹೋಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜೆಜೆಎಂ ಕಾಮಗಾರಿ ಮಾಡಿದ್ರೂ ನೀರು ಮಾತ್ರ ಬರ್ತಾ ಇಲ್ಲ. ಇದರಿಂದಾಗಿ ಕೋಟ್ಯಾಂತರ ಹಣ ಲೂಟಿಯಾಗಿದೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಹಗಲು ದರೋಡೆ ತನಿಖೆ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹಿಟಾಚಿ ಖರೀದಿ ಮಾಡಿದ ಕೆಲವೇ ತಿಂಗಳಲ್ಲಿ ಹಾಳಾಗಿದ್ದಕ್ಕೆ ಆಕ್ರೋಶಗೊಂಡ ಗ್ರಾಹಕ ಶೋರೂಂಗೆ ಬೀಗ ಹಾಕಿದ್ದಾರೆ. ತುಮಕೂರಿನ ಅಂತರಸರಳಿ ಹಳ್ಳಿಯ
ಟಾಟಾ ಹಿಟಾಚಿ ಶೋರೂಂನಲ್ಲಿ ಘಟನೆ ನಡೆದಿದೆ. ಗುಬ್ಬಿ ಮೂಲದ ಗಿರೀಶ್ 5 ತಿಂಗಳ ಹಿಂದೆ 52 ಲಕ್ಷ ರೂಪಾಯಿ ನೀಡಿ ಹೊಸ ಹಿಟಾಚಿ ಖರೀದಿ ಮಾಡಿದ್ರು. 7 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ನೀಡಿ ಪ್ರತಿ ತಿಂಗಳು 1,15,000 ರೂಪಾಯಿ ಇಎಂಐ ಕಟ್ತಾ ಇದ್ರು. ಆದ್ರೆ ಯಂತ್ರ ಖರೀದಿಸಿದ 3 ತಿಂಗಳಲ್ಲಿ ದೋಷ ಕಾಣಿಸಿಕೊಂಡು ಕೆಲಸ ಮಾಡದೆ ನಿಂತಿದೆ ಅಂತ ಆರೋಪಿಸಿದ್ದಾರೆ. ಯಂತ್ರದಲ್ಲಿ ಸಮಸ್ಯೆ ಉಂಟಾದ ಬಳಿಕ ಹಲವು ಬಾರಿ ಶೋರೂಮ್ ಹಾಗೂ ಕಂಪನಿಯನ್ನ ಸಂಪರ್ಕಿಸಿದ್ರೂ ಕೂಡ ಸಮರ್ಪಕ ಸ್ಪಂದನೆ ಸಿಗಲಿಲ್ಲ. ಇದರಿಂದ ಬೇಸತ್ತ ಗ್ರಾಹಕ ಇಂದು ಶೋರೂಮ್ ಬಳಿ ಹಿಟಾಚಿ ತಂದು ಶೋರೂಮ್ಗೆ ಬೀಗ ಜಡಿದು ಆಕ್ರೋಶ ಹೊರಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.